ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಪ್ರತಿ ದಿವಸ ಧ್ಯಾನ, ಪ್ರತಿ ದಿವಸ ಸ್ವಾಧ್ಯಾಯ, ಪ್ರತಿ ದಿವಸ ಸಜ್ಜನ ಸಾಂಗತ್ಯ. ಈ ಮೂರು ವಿಷಯನೂ ಸಪರೇಟ್ ಟೈಮ್ ಅಂತ ಬೇಡ. ನಾವು ಕೆಲಸ ಮಾಡೋ ಟೈಮಲ್ಲಿ ಬೆಳಗಿಂದ ನೈಟ್ ಒಳಗೇನೆ ಈ ಮೂರನ್ನು ಎಲ್ಲ ಕೆಲಸಗಳ ಜೊತೆ ನಾವು ಮಾಡ್ತಾ ಇರಬೇಕು. ಎಲ್ಲ ಆದ್ಮೇಲೆ ನಾನು ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಅವಾಗ ಮಿಸ್ ಆಗ್ತಾ ಇರುತ್ತೆ. ಒಂದು ಕ್ಷಣ ನಮಗೆ ಸಿಕ್ಕಿದ್ರು ಮೂರು ಧ್ಯಾನ ಮಾಡ್ಬೇಕಾ, ಇಲ್ಲ ಅಂದ್ರೆ ಪುಸ್ತಕ ಓದಬೇಕಾ, ಇಲ್ಲ ಅಂದ್ರೆ ಯಾರಾದೊಂದು ಅನುಭವ ಕೇಳ್ಬೇಕಾ, ಅನುಭವ ಹಂಚ್ಕೋಬೇಕಾ, ಈ ಮೂರು ಸದಾ ನಮ್ಮ ಮನಸ್ಸಲ್ಲಿ ಇರ್ಬೇಕು. ಒಂದು 2 ನಿಮಿಷ ಸಿಕ್ಕಿದ್ರೆ ಒಂದು ಪೇಜ್ ಬುಕ್ ಓದಿ, ಒಂದು 5 ನಿಮಿಷ ಸಿಕ್ಕಿದ್ರೆ ಧ್ಯಾನ ಮಾಡಿ, ಇನ್ನೊಂದು 5 ನಿಮಿಷ ಸಿಕ್ಕರೆ ಯಾರಾಗ ಫೋನ್ ಮಾಡಿ ಮಾಸ್ಟರ್ಗೆ ಅವ್ರ ಅನುಭವನ ಕೇಳಿ, ನಿಮ್ಮ ಅನುಭವನ ಹಂಚ್ಕೊಂತ ಇರಿ. ಇನ್ನೂ ಹೆಚ್ಚು ಟೈಮ್ ಸಿಕ್ಕಿದ್ರೆ ನಿಮ್ಮ ಅನುಭವನ ಬರಿತಾ ಇರ್ಬೇಕು. ಹಿಂಗ್ ಚಾಲೆಂಜ್ ಎಷ್ಟೋ ಮಾಸ್ಟರ್ಸ್ ಈಗ ಆಪ್ ಅಲ್ಲಿ ಮಾಡ್ತಾ ಇದ್ದಾರೆ, ಡೈಲಿ ಅಪ್ಡೇಟ್ಸ್ ಮಾಡ್ತಾ ಇದ್ದಾರೆ. ಅದರಿಂದ ಎಷ್ಟು ಬದಲಾವಣೆ ಆಗುತ್ತೆ, ಅದರಿಂದ ಎಷ್ಟು ಲಾಭಗಳು ಬರುತ್ತೆ ಅನ್ನೋದು ಅದು ಯಾರು ಪಾಟಿಸ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನೋಡ್ತಾ ನಾವಿದ್ರೆ ಏನು ಬರಲ್ಲ, ಸಾಧನೆ ಮಾಡ್ಬೇಕು. ನೋಡ್ತಾ ಇದ್ರೆ ಅಡಿಗೆ ಬರಲ್ಲ, ನೋಡ್ತಾ ಇದ್ರೆ ಕ್ರಿಕೆಟ್ ಬರಲ್ಲ, ನೋಡ್ತಾ ಇದ್ರೆ ಚೆಸ್ ಬರಲ್ಲ. ನಾವು ಪ್ರಯತ್ನ ಮಾಡಬೇಕು, ನಾವು ಆಕ್ಷನ್ ಮಾಡ್ಬೇಕು, ಆಕ್ಷನ್ ಅಲ್ಲಿ ನಾವು ಇರ್ಬೇಕು. ಅವಾಗೇ ಒಬ್ಬ ಸಾಧಕರಿಗೆ, ಒಬ್ಬ ಧ್ಯಾನಿ ಮಾಸ್ಟರ್ ಆಗ್ತಾರೆ. ಪ್ರತಿಯೊಂದು ಅನುಭವದಿಂದಾನೇ ನಮಗೆ ಅರ್ಥ ಆಗುತ್ತದೆ. ಯಾವಾಗ್ಲೂ ನಾವು ಯಾವುದೋ ಒಂದು ವಿಷಯಕ್ಕೆ ಕನೆಕ್ಟ್ ಆಗಿರ್ತೀವಿ, ಅದನ್ನ ಕಾನ್ಶಿಯಸ್ನೆಸ್ ಅಂತ. ಬರೀ ಶರೀರ ಬಗ್ಗೆನೆ ಮಾತಾಡ್ತಾ ನನಗೆ ಇಲ್ಲಿ ನೋವಿದೆ, ಇಲ್ಲಿ ನೋವಿದೆ, ಅಲ್ಲಿ ನೋವಿದೆ, ಈ ಆರೋಗ್ಯ ಸಮಸ್ಯೆ ಇದಿದೆ ನಾವು ಮಾತಾಡ್ತಾ ಇದ್ರೆ ನಾವು ಬಾಡಿ ಕಾನ್ಶಿಯಸ್ ಅಲ್ಲೇ ಜೀವಿಸ್ತಾ ಇರ್ತೀವಿ. ಎರಡನೇದು ಅವ್ರ ಹಂಗಂದ್ರು ಇವ್ರ ಹಂಗಂದ್ರು ಅಂತ ನಾವು ಗಾಸಿಪ್ ಮಾಡ್ತಾ ಪಿನ್ ಪಾಯಿಂಟ್ ಮಾಡ್ತಾ ಇದ್ರೆ ಎಮೋಷನಲ್ ಕಾನ್ಶಿಯಸ್ನೆಸ್ ಅಲ್ಲಿ ಸಿಕ್ಕಾಕೊಂತೀವಿ. ಆಲೋಚನೆಗಳು ಇವ್ರ ಬಗ್ಗೆ ಅವ್ರ ಬಗ್ಗೆ ಆಲೋಚಿಸ್ತಾ ವರಿ ಮಾಡ್ತಾ ಕುತ್ಕೊಂಡಿದ್ರೆ ಮೆಂಟಲ್ ಕಾನ್ಶಿಯಸ್ನೆಸ್ ಅಲ್ಲಿ ಸಿಕ್ಕಾಕೊಂತೀವಿ. ನಾನು ಶರೀರ ಅಲ್ಲ ಅನ್ನೋದು ನೆನಪಿರ್ಬೇಕು. ಈ ಶರೀರ ಒಳಗೆ ನಾನು ಬಂದಿದ್ದೀನಿ, ಈ ಒಂದು ಜೀವನ, ಈ ಒಂದು ಜನ್ಮ ಸಾತ್ವಿಕ ಆಗ್ಬೇಕು, ಮುಕ್ತಿ ಮೋಕ್ಷ ಬರ್ಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನುಭವ ನಾನು ಶರೀರ ಕೊಡಬೇಕು ಅಂತ ಇಲ್ಲಿ ನಡೆಯೋ ಪ್ರತಿ ಒಂದನ್ನು ನನ್ನ ಸೋಲ್ ಡಿಸೈನ್, ಲೈಫ್ ಡಿಸೈನು ನಾನೇ ಬೇಕು ಅಂತ ತಗೊಂಡ್ ಬಂದಿದ್ದೀನಿ ಅನ್ನೋದು ಸತ್ಯ ಆಳವಾಗಿ ನಿಮಗೆ ಯಾವಾಗ ಗೊತ್ತಾಗುತ್ತೋ ಲೈಫನ್ನು ಅಕ್ಸೆಪ್ಟ್ ಮಾಡೋಕೆ ಶುರು ಮಾಡ್ತೀನಿ. ಇಲ್ಲ ಅಂದ್ರೆ ಬರೀ ಬ್ಲೇಮ್ ಗೇಮ್, ವಿಕ್ಟಿಮ್ ಕಾನ್ಶಿಯಸ್, ಇದೆಲ್ಲ ದಾಟ್ತಾ ಇದ್ರೆ ಮಾತ್ರ ನಾನು ಆತ್ಮ, ಈ ಶರೀರ ಅಲ್ಲ, ಶರೀರ ತಗೊಂಡು ಬಂದಿದ್ದೀನಿ, ಈ ಶರೀರನ ಚೆನ್ನಾಗಿ ನೋಡ್ಕೋಬೇಕು, ಉಪಯೋಗಿಸ್ಕೋಬೇಕು. ನಾವು ಆತ್ಮ ಅನ್ನೋದಕ್ಕೆ, ಆತ್ಮ ಅನುಭವ ಅನ್ನೋದು ಬರಬೇಕು ಅಂದ್ರೆ ಮನಸ್ಸು ದಾಟಬೇಕಷ್ಟೇ. ಭಾವನೆಗಳು ದಾಟಬೇಕು, ಮನಸ್ಸು ದಾಟಬೇಕು. ನಾನು ಶರೀರ ಅನ್ನೋದು ದಾಟಿದ್ರೆ ಆತ್ಮದ ಜೊತೆ ಯಾವಾಗ್ಲೂ ಕನೆಕ್ಟ್ ಆಗಿರ್ತೀವಿ ನಾವು. ಯಾವಾಗ್ಲೋ ಒಂದ್ಸತಿ ನಮಗೊಂದು ಇಂಟ್ಯೂಷನ್ ಬರ್ತಾ ಇದೆ, ಯಾವಾಗ್ಲೂ ಬರಬೇಕು ಅಂದ್ರೆ ಈ ಆರ್ಷಡ್ ವರ್ಗಗಳಾಗಿ, ಈ ಶರೀರ ಆಗ್ಲಿ, ಭಾವನೆಗಳಾಗಿ, ಮನಸ್ಸು ಯಾವ ಒಂದಕ್ಕೇನೋ ಅಷ್ಟು ಮುಖ್ಯತ್ವ ಕೊಡಬೇಡಿ. ಯಾಕೆಂದ್ರೆ ಇದೆಲ್ಲ ಅನುಭವಗಳು. ಏನೇ ಬಂದ್ರು ಲೈಫಲ್ಲಿ ಇದು ಒಂದು ಎಕ್ಸ್ಪೀರಿಯನ್ಸ್. ಡಿಟ್ಯಾಚ್ ಇಂದ ನೋಡ್ಬೇಕು, ಅದು ಅಟ್ಯಾಚ್ ಆಗ್ಬಾರ್ದು. ಇದು ಒಂದು ಅನುಭವ, ಇದು ಒಂದು ಅನುಭವ, ಇದು ಒಂದು ಅನುಭವ. ಒಂದು ಅನ್ಕೊಂತೀನಿ ಅದಾಗಿದೆ, ಅದೊಂದು ಅನುಭವ. ಇನ್ನೊಂದು ಅನ್ಕೊಂಡಿದೀನಿ ಅದಾಗಿಲ್ಲ, ಅದೊಂದು ಅನುಭವ. ಇನ್ನೊಂದು ಅನ್ಕೊಂಡಿದೀನಿ ಅರ್ಧನೇ ಆಯ್ತು, ಅದು ಒಂದು ಅನುಭವ. ಯಾಕೆ? ನಾವೆಲ್ಲರೂ ವಿದ್ಯಾರ್ಥಿಗಳು. ಈ ಭೂಮಿ ಅನ್ನೋದು ಪಾಠಶಾಲೆ. ಮತ್ತೆ ಮತ್ತೆ ಈ ಆತ್ಮ ಬರ್ತಾ ಇದೆ ಯಾಕೆ? ಕಲಿಯೋಕೆ. ನಾವು ಯಾವಾಗ್ಲೂ ವಿದ್ಯಾರ್ಥಿಗಳು, ಜೂನಿಯರ್ ಮಾಸ್ಟರ್ಸ್, ಸೀನಿಯರ್ ಮಾಸ್ಟರ್ಸ್ ಅಷ್ಟೇ, ಜೂನಿಯರ್ ಸ್ಟೂಡೆಂಟ್ಸ್, ಸೀನಿಯರ್ ಸ್ಟೂಡೆಂಟ್ಸ್ ಅಷ್ಟೇ. ಅನುಭವಗಳು ಹೆಚ್ಚಾಗ್ತಾ ಇರಬೇಕು. ಧ್ಯಾನ ಜೊತೆ ನಮಗೆ ಅನುಭವಗಳು ಹೆಚ್ಚಾಗ್ಬೇಕು. ಈ ಅನುಭವಗಳು ಹೆಚ್ಚಾಗ್ಬೇಕು ಅಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತ್ಯ ಮಾಡ್ತಾ ಇರ್ಬೇಕು. ಅವಾಗ ಯಾವಾಗ್ಲೂ ನಮ್ಮ ಬಾಡಿ ವೈಬ್ರೇಷನ್ ಹೈಯರ್ ಸ್ಟೇಟ್ ಅಲ್ಲಿ ಇರುತ್ತೆ. ಯಾವಾಗ ಬಾಡಿ ವೈಬ್ರೇಷನ್ಸ್ ಹೈಯರ್ ಸ್ಟೇಟ್ ಅಲ್ಲಿ ನಾವು ಮೇಂಟೈನ್ ಮಾಡ್ತಾ ಇದೀವೋ ಸೋಲ್ ಕಮ್ಯುನಿಕೇಶನ್ ಈಸಿಯಾಗಿ ಸಿಗುತ್ತೆ. ಅವಾಗ ನನಗೆ ಏನ್ ಬೇಕು, ನಾನು ಏನ್ ಮಾಡ್ಬೇಕು ಅನ್ನೋದು ಒಳಗಿಂದ ನಿಮಗೆ ಬರುವಕ್ಕೆ ಶುರು ಆಗಿದ್ರೆ ಹೊರಗೆ ಯಾರು ಬೇಡ ನಮಗೆ. ನಾವು ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ. ಬಿ ಎ ಲೈಟ್ ಅನ್ ಟು ಯುವರ್ ಸೆಲ್ಫ್. ಎಲ್ಲರಿಂದ ಇನ್ಸ್ಪಿರೇಷನ್ ತಗೊಳ್ಳಿ, ಇನ್ಫಾರ್ಮೇಶನ್ ತಗೊಳ್ಳಿ, ಗೈಡೆನ್ಸ್ ಇನ್ನರ್ ಇಂದ ಬರ್ಬೇಕು. ಅದಕ್ಕೆ ನಮ್ಮ ಆತ್ಮ ಜೊತೆ ನಾವು ಕನೆಕ್ಟ್ ಆಗ್ಬೇಕು, ಧ್ಯಾನ ಮಾಡ್ಬೇಕು, ಪುಸ್ತಕ ಓದ್ಬೇಕು, ಸಜ್ಜನ ಸಾಂಗತ್ಯ ಮಾಡ್ಬೇಕು, ಸೇವೆಯನ್ನು ಮಾಡ್ಬೇಕು. ಯಾರೋ 4 ಮಾತುಗಳು, 4 ಭಾವನೆಗಳು ಒಳಗೆ ನಾವು ಸಿಕ್ಕಾಕೊಳ್ಳೋದು ಬೇಡ. ಅದು ಆಲ್ರೆಡಿ ಬಂದಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಧ್ಯಾನದಲ್ಲಿ ಕುತ್ಕೊಳ್ಳಿ, ಸಂಗೀತ ಯೂಸ್ ಮಾಡಿ, ಮ್ಯೂಸಿಕ್ ಅನ್ನು ಯೂಸ್ ಮಾಡಿ.
ಆ ಮ್ಯೂಸಿಕ್ ನಿಮ್ಮನ್ನ ಹೊರಗೆ ಕರ್ಕೊಂಡು ಬರುತ್ತದೆ. ನಿಮ್ಮ ವೈಬ್ರೇಷನ್ ಇನ್ಕ್ರೀಸ್ ಮಾಡುತ್ತೆ. ಮ್ಯೂಸಿಕ್ ಸೌಂಡ್ ಬೇಡ ಅಂತ ಇಲ್ಲ, ಉಪಯೋಗಿಸ್ಕೋಬೇಕು. ಅದು ಒಂದು ಟೂಲ್ ಇದೆ. 2 ವಾರದಿಂದ ನನ್ನ ಬಾಡಿಯಲ್ಲಿ ಇರೋ ಪ್ರತಿ ಅಣುವು ಮುಂಚೆಯಿಂದ ಡಬಲ್ ಟ್ರಿಪಲ್ ಎನರ್ಜಿ ಆಗಿದೆ ಈಗ. ಯಾಕೆ? ಆ ಸೌಂಡ್ ಅನ್ನೋದು ನಾನು ಜಾಸ್ತಿ ತಗೊಳ್ಳೋಕೆ ಶುರು ಮಾಡಿದ್ದೀನಿ ಲಾಸ್ಟ್ 2 ವೀಕ್ಸ್ ಇಂದ. ಅದರಿಂದ ನನ್ನೊಳಗೆ ಎಷ್ಟು ಬದಲಾವಣೆ ಬರ್ತಾ ಇದೆ ನನಗೆ ಗೊತ್ತು. ನಮ್ಮ ಎನರ್ಜೀಸ್ ಇನ್ಕ್ರೀಸ್ ಆಗ್ತಾ ಇದೆ. ಯಾವಾಗ ನಮ್ಮ ಎನರ್ಜೀಸ್ ಇನ್ಕ್ರೀಸ್ ಆಗುತ್ತೋ ನಮ್ಮ ಮನೆ ಎನರ್ಜೀಸ್ ಇನ್ಕ್ರೀಸ್ ಆಗುತ್ತದೆ. ನಾವು ಕೊಡೋ ಸೆಷನ್ಸ್ ಅಲ್ಲಿ ಎನರ್ಜೀಸ್ ಇನ್ಕ್ರೀಸ್ ಆಗುತ್ತದೆ. ನಮ್ಮನ್ನ ಯಾರೇ ಬಂದು ಮೀಟ್ ಮಾಡಿದ್ರು ಅವ್ರ ಎನರ್ಜೀಸ್ ಇನ್ಕ್ರೀಸ್ ಆಗುತ್ತೆ. ಫೌಂಟೇನ್ ತರ ಇರ್ಬೇಕು ನಾವು. ಎನರ್ಜೀಸ್ ಅನ್ನೋದು ನಮ್ಮ ಒಳಗಿಂದ ಫೌಂಟೇನ್ ತರ ಬರ್ತಾ ಇರ್ಬೇಕು. ನಮ್ಮನ್ನ ಯಾರ ನೋಡಿದ್ರೆ ಮೀಟ್ ಮಾಡಿದ್ರೆ ಆ ಎನರ್ಜೀಸ್ ಅವ್ರು ಫೀಲ್ ಆಗ್ಬೇಕು. ಈಗ ಒಂದು 30 ಮಿನಿಟ್ಸ್ ಮುಂಚೆ ಒಬ್ಬ ಮಾಸ್ಟರ್ ಬಂದ್ರು. ಅವ್ರೊಂದೇ ಹೇಳಿದ್ರು, ಇಲ್ಲಿ ನಾನು ಪತ್ರಿಜಿಯನ್ನ ಸೆನ್ಸ್ ಮಾಡ್ತಾ ಇದ್ದೀನಿ. ಅವ್ರು ಇದಾರೆ ಇಲ್ಲಿ, ನಾನು ಫೀಲ್ ಮಾಡ್ತಾ ಇದ್ದೀನಿ. ತುಂಬಾ ಏಲಿಯನ್ಸ್ ಏಂಜಲ್ಸ್ ಇಲ್ಲಿ ಇದಾರೆ ಸರ್ ಅಂತ. ಪರ್ಫೆಕ್ಟ್ ತಾಡೆ ಮಾಸ್ಟರ್ ಹೇಳ್ಬಿಟ್ಟು ಹತ್ಕೊಂಡು ನನಗೇನು ಪತ್ರಿಜಿಗೆ ಧನ್ಯವಾದ ಹೇಳ್ಬಿಟ್ಟು ಹೋಗಿದ್ರು. ಥರ್ಡ್ ಐ ಮಾಸ್ಟರ್ ಬಂದ್ರೆ ಇನ್ನೊಬ್ಬ ಥರ್ಡ್ ಐ ಮಾಸ್ಟರ್ ಏನು ಅಲ್ಲಿ ಏನ್ ನಡೀತಾರೆ ಅನ್ನೋದು ಗೊತ್ತಾಗುತ್ತೆ. ಮೂರ್ಖರಿಗೆ ಏನು ಗೊತ್ತಾಗಲ್ಲ. ಪ್ರತಿಯೊಬ್ಬರು ಅವ್ರ ಥರ್ಡ್ ಐ ಓಪನ್ ಮಾಡ್ಕೋಬೇಕು, ಸಾಧನೆ ಮಾಡ್ಬೇಕು. ಪ್ರತಿಯೊಬ್ಬರು ಓಪನ್ ಮಾಡ್ಕೋಬೇಕು, ಅದಕ್ಕೆ ಪ್ರಯತ್ನ ಪಡಬೇಕು. ಇಲ್ಯೂಷನ್ಸ್, ಅಸಂಪ್ಷನ್ಸ್, ಗಾಸಿಪ್ಸ್ ಇದ್ರೆ ಥರ್ಡ್ ಐ ಓಪನ್ ಆಗಲ್ಲ. ಯಾಕೆಂದ್ರೆ ಅದು ಓಪನ್ ಆಗಿದ್ರೆ ಇನ್ನೂ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಅಂತ. ನಮ್ಮನ್ನ ನಾವು ಚೇಂಜ್ ಮಾಡ್ಕೊಂಡಿದ್ರೆ ಒಳಗೆ ಎಲ್ಲಾ ಸೆನ್ಸಸ್ ಆಕ್ಟಿವೇಟ್ ಆಗುತ್ತದೆ. ಹೊರಗೆ ಏನ್ ನಡೆದ್ರು ಬಿಡಿ, ನಮ್ಮ ಫ್ರೀಕ್ವೆನ್ಸಿ ವೈಬ್ರೇಷನ್ ಅನ್ನೋದು ಯಾವಾಗ್ಲೂ ಕಡಿಮೆ ಆಗ್ಬಾರದು. ಕೀಪ್ ಯುವರ್ ಸ್ಪಿರಿಟ್ ಹೈ, ಕೀಪ್ ಯುವರ್ ಸ್ಪಿರಿಟ್ ಹೈ. ಏನಾದ್ರು ದುಃಖ ಕಷ್ಟ ಏನಾದ್ರು ಬಂದ್ರೆ ಒಂದೇ ಒಂದು ಕ್ಷಣ ಕಣ್ಮುಚ್ಕೊಂಡು ನಾನು ಶರೀರ ಅಲ್ಲ ನಾನು ಆತ್ಮ ಅನ್ನೋದು ಒಂದೇ ಒಂದ್ ಸತಿ ನೀವು ಅನ್ಸಿದ್ರೆ ಸಾಕು, ಎಲ್ಲಿಂದ ಬರುತ್ತೆ ಎನರ್ಜಿ ಬಂದ್ಬಿಡುತ್ತೆ. ಇನಿಷಿಯಲ್ ಡೇಸ್ ಅಲ್ಲಿ, ಇನಿಷಿಯಲ್ ಇಯರ್ಸ್ ಅಲ್ಲಿ ನಾನು ಇದು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಎಲ್ಲ ಒಂದ್ ಕಡೆ ಹೋಗಿ ಬರ್ತೀವಿ, ಯಾರಾದ್ರ ಹತ್ರ ಮಾತಾಡಿ ಬರ್ತೀವಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದ್ರೆ ನಾನು ಶರೀರ ಅಲ್ಲ ನಾನು ಆತ್ಮ ಅನ್ನೋದು. ಯಾಕಂದ್ರೆ ಅದು ಸತ್ಯ. ಯಾವಾಗ ಆ ಸತ್ಯ ಜೊತೆ ನಾವು ಕನೆಕ್ಟ್ ಆಗ್ತೀವೋ ಇನ್ಸ್ಟಂಟ್ ಆಗಿ ವಿತಿನ್ 1 or 2 seconds ನನಗೆ ಸೆಟ್ ಆಗುತ್ತೆ, ಎನರ್ಜೀಸ್ ಇನ್ಕ್ರೀಸ್ ಆಗುತ್ತೆ. ಎಕ್ಸ್ಪೆರಿಮೆಂಟ್ ಮಾಡಬೇಕು, ನಿಮ್ಮ ಅನುಭವಗಳನ್ನ ಪ್ರತಿಯೊಬ್ಬರಿಗೆ ಹಂಚ್ಕೋಬೇಕು. ಎಕ್ಸ್ಪೆರಿಮೆಂಟ್, ನಾವೆಲ್ಲ ಸ್ಪಿರಿಚುವಲ್ ಸೈಂಟಿಸ್ಟ್, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ಬೇಕು. ಸೊ ಕೀಪ್ ಯುವರ್ ವೈಬ್ರೇಷನ್ಸ್ ಹೈ. ನಮ್ಮ ಶರೀರ ಆಗಿ, ನಮ್ಮ ಮನೆ ಆಗಿ, ನಮ್ಮ ಸೆಂಟರ್ ಆಗಿ, ನಮ್ಮ ಸೆಷನ್ಸ್ ಆಗಿ ಯಾವಾಗ್ಲೂ ಎನರ್ಜಿ ಹೈ ಆಗಿ ಇರಬೇಕು. ಇವತ್ತು ಎಷ್ಟನೇ ಸೆಷನ್ ಇದು? 500 ಹೆಚ್ಚು ಸೆಷನ್ಸ್ ನಾವು ಮಾಡಿದ್ದೀವಿ ಈ 11ನೇ ಗಂಟೆಗೆ. ಬರ್ತಾನೆ ಇದಾರು ಜನ, ಕಡಿಮೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಆ ಎನರ್ಜೀಸ್ ಇದೆ. ಆ ಎನರ್ಜೀಸ್ ಒಂದ್ಸತಿ ನೋಡಿದ್ರೆ ಮತ್ತೆ 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 ಬೇಕು ಅಂತ ನಾವು ಬರ್ತಾನೆ ಇರ್ತೀವಿ. ಯಾವಾಗ ನಮ್ಮ ಎನರ್ಜೀಸ್ ವೈಬ್ರೇಷನ್ ಫ್ರೀಕ್ವೆನ್ಸೀಸ್ ಹೈ ಆಗಿದೆಯೋ ಆನಂದವಾಗಿರ್ತೀವಿ. ನಮ್ಮ ಸುತ್ತಮುತ್ತನೂ ಆನಂದ ಯಾವಾಗ್ಲೂ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.